ಸಿಲಿಕಾನ್ ಸಿಟಿ ಗ್ರಾಹಕರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಡ್ತಾ ಇದೆ. ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂತಹ ಈ ತರಕಾರಿ ದರ, ಹಾಗಾಗಿ ಜನರು ಕೂಡ ಇದನ್ನ ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ತತ್ತರಿಸಿ ಹೋಗ್ತಿದ್ದಾರೆ. ದರ ಏರಿಕೆ ತರಕಾರಿ ಮೇಲೂ ಕೂಡ ಬಿದ್ದರೆ ಯಾವ ರೀತಿಯಾಗಿ ಜೀವನ ನಡೆಸೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಕಳೆದ 15 ದಿನದ ಹಿಂದಿನ ದರಕ್ಕೂ ಹೋಲಿಸಿದ್ರೆ ಎಲ್ಲವೂ ಕೂಡ ಇವಾಗ ಡಬಲ್ ಆಗಿದೆ. ಹಾಗಾಗಿ ಸಿಲಿಕಾನ್ ಸಿಟಿ ಗ್ರಾಹಕರಿಗೆ ಈಗ ಮತ್ತೊಂದು ದರ ಏರಿಕೆಯ ಇದೆ. ಸಿಲಿಕಾನ್ ಸಿಟಿ ಗ್ರಾಹಕರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟಿದೆ. ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೇ ಇದೆ. ತರಕಾರಿ ಬೆಲೆ ದರ ಕಡಿಮೆನೇ ಆಗ್ತಾ ಇಲ್ಲ. ಕಳೆದ 15 ದಿನದ ಹಿಂದೆ ಇರುವಂತಹ ದರಕ್ಕೆ ಹೋಲಿಸಿದ್ರೆ ತರಕಾರಿಗಳನ್ನ ಈಗ ಎಲ್ಲವೂ ಕೂಡ ಡಬಲ್ ಟ್ರಿಬಲ್ ಆಗ್ತಾ ಇದೆ. ಹೋಟೆಲ್ಗೆ ಹೋದ್ರೆ ತಿಂಡಿಗಳ ಬೆಲೆ ಏರಿಕೆಯನ್ನು ಕೂಡ ಏರಿಸ್ಬಿಟ್ಟಿದ್ದಾರೆ. ಕೇಳಿದ್ರೆ ಸಿಲಿಂಡರ್ ಇಲ್ಲ, ನಾವು ಸೌದೆಯಲ್ಲಿ ಅಡುಗೆ ಮಾಡ್ತಿದ್ದೀವಿ ಅಂತ ರೀಸನ್ ಕೊಡ್ತಾರೆ. ಒಂದು ಕಡೆ ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಮತ್ತೊಂದು ಕಡೆ ನಮಗೆ ಬೇಡಿಕೆ ಹೆಚ್ಚು. ಅಂದರೆ ನಾವು ದುಡಿಯುವಂತಹ ದುಡಿಮೆಯಲ್ಲಿ ನಮಗೆ ಕಡಿಮೆ ಸಂಬಳ, ಆದರೆ ಬೇಡಿಕೆಗಳು ಇಡ್ತಾ ಇರೋದು ಅಂದರೆ ನಾವು ದಿನನಿತ್ಯ ಯೂಸ್ ಮಾಡುವಂತಹ ತರಕಾರಿಗಳಿಗೆ ಬೆಲೆ ಏರಿಕೆ ಮಾಡಿಬಿಟ್ರೆ ಹೇಗೆ ಸ್ವಾಮಿ ನಾವು ಬದುಕೋದು ಅನ್ನೋ ಕಥೆ ಆಗಿಬಿಟ್ಟಿದೆ. ಈಗ ಪರಿಸ್ಥಿತಿ ಬಂದು ಒದಗಿಬಿಟ್ಟಿದೆ ಸಿಲಿಕಾನ್ ಸಿಟಿ ಜನರಿಗೆ. ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದೆ. ಒಂದು ಕಡೆ ಆ ಒಂದು ಹಬೆಯನ್ನು ತಡೆಯೋಕೆ ಆಗ್ತಾನೆ ಇಲ್ಲ. ಆದರೆ ಭಾರಿ ಮಳೆಯಿಂದ ಇಳುವರಿ ಆಗುವಂತಹ ಕಡಿಮೆ ಆಗುವ ಸಾಧ್ಯತೆ ಇದೆ. ಇನ್ನು ಮದುವೆ ಸೀಸನ್ಗಳು, ಜಾತ್ರೆಗಳು, ಊರ ಹಬ್ಬಗಳ ಇನ್ನೇನು ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ತರಕಾರಿ, ಹೂವು ಎಲ್ಲದಕ್ಕೂ ಕೂಡ. ತರಕಾರಿ ಮಾರುಕಟ್ಟೆಯಲ್ಲಿ ಬೀನ್ಸ್ಗೆ ಈಗ ಭಾರಿ ಡಿಮ್ಯಾಂಡ್ ಇದೆಯಪ್ಪ. ಸದ್ಯ 1 kg ಬೀನ್ಸ್ಗೆ 200 ರೂಪಾಯಿ ಮಾರಾಟವನ್ನು ಮಾಡ್ತಿದ್ದಾರೆ. ಇವತ್ತಿನ ದರ ಮತ್ತೆ ವಾರದ ಹಿಂದಿನ ದರ ನಾವು ನೋಡೋದಾದ್ರೆ ಬೀನ್ಸ್ಗೆ 200 ರೂಪಾಯಿ ಇದ್ದಿದ್ದು ಈಗ 80 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಕ್ಯಾರೆಟ್ಗೆ 60 ರೂಪಾಯಿ ಇತ್ತು, ಈಗ 30 ರೂಪಾಯಿ ಅದಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಬಟಾಣಿ 360 ರೂಪಾಯಿ ಇತ್ತು, ಅದಕ್ಕೆ 120 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇನ್ನು ಈ ಒಂದು ಬೀನ್ಸ್ ಏನಿತ್ತು ಅದು 260 ರೂಪಾಯಿ ಇತ್ತು, ಈಗ ಅದು 125 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಸೌತೆಕಾಯಿ 60 ರೂಪಾಯಿ ಇತ್ತು, 30 ರೂಪಾಯಿ ಆಗಿದೆ ಈಗ ಎಕ್ಸ್ಟ್ರಾ. ಟೊಮ್ಯಾಟೊ 60 ರೂಪಾಯಿ ಇತ್ತು, ಅದಕ್ಕಿನ್ನು 30 ರೂಪಾಯಿ ಅಡಾಪ್ಟ್ ಮಾಡಿಕೊಂಡ್ರೆ 30 ರೂಪಾಯಿ ಎಕ್ಸ್ಟ್ರಾ ಆಗ್ಬಿಟ್ಟಿದೆ ಈಗ ಟೊಮೊಟೊಗೆ. ನೋಡಿ, ಒಂದೊಂದೇ ಎಷ್ಟು ಅಜಗಜಾಂತರ ಇದೆ ಆ ಒಂದು ರೇಟು ಏರಿಸಿರೋದು. 1-2 ರೂಪಾಯಿ ಏರಿಸಿದ್ರೆ ಆಗಿರೋದು, ಇಲ್ಲಿ 10-20 ಮತ್ತು 100 ಏರಿಸಿರೋದು. ನಿಜಕ್ಕೂ ಇದೊಂದು ರೀತಿ ಸಿಲಿಕಾನ್ ಸಿಟಿ ಜನರಿಗೆ ತರಕಾರಿ ಇನ್ಮೇಲೆ ತಿನ್ನಬೇಕಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಯಾಕಂದರೆ ಹೇಳಿದ್ನಲ್ಲ, ಒಂದು ಕಡೆ ಕಡಿಮೆ ಅವರಿಗೆ ದರದಲ್ಲಿ ಬರೋದು, ಈ ಕಡೆ ಡಿಮ್ಯಾಂಡ್ ಜಾಸ್ತಿ. ಯಾವುದನ್ನು ಬ್ಯಾಲೆನ್ಸ್ ಮಾಡ್ತಾರೆ? ದಿನನಿತ್ಯ ತಿನ್ನುವಂತಹ, ದಿನನಿತ್ಯ ಸೇವನೆ ಮಾಡುವಂತಹ ತರಕಾರಿಗೆ ಈ ರೀತಿ ರೇಟ್ ಮಾಡಿಬಿಟ್ರೆ, ದರ ಏರಿಕೆ ಕೊಟ್ಬಿಟ್ರೆ ಯಾವ ರೀತಿ ಈಗಪ್ಪ ನಾವು ಜೀವನ ಮಾಡೋದು? ಈ ಒಂದು ಬೆಂಗಳೂರಿನಲ್ಲಿ, ಅದು ಕೂಡ ಸಿಲಿಕಾನ್ ಸಿಟಿ ಜನರು ಯಾವ ರೀತಿಯಾಗಿ ಜೀವನ ಮಾಡೋದು ಅಂಥೇಳಿ ಒಂದಷ್ಟು ಜನ ಹಿಡಿಶಾಪವನ್ನು ಹಾಕ್ತಿದ್ದಾರೆ ಸರ್ಕಾರಕ್ಕೆ. ಇನ್ನೊಂದಷ್ಟು ಜನ ಈ ರೀತಿಯಾಗಿ ನೀವು ದರವನ್ನು ಏರಿಕೆ ಮಾಡ್ತಾ ಇದ್ರೆ ನಮ್ಮಲ್ಲೂ ಕೂಡ ನಾವು ಕೆಲಸ ಮಾಡುವಂತಹ ಕಂಪನಿಗಳಾಗಿರ್ಬೋದು ಎಲ್ಲವೂ ಕೂಡ ಜಾಸ್ತಿ ಮಾಡಿ ಸಂಬಳ ಅಂತ ಕೇಳ್ಕೊಳ್ತಿದ್ದಾರೆ.